ಅವ್ರ ಹೆಸರು ತಗೊಂಡು ರೇಗಿಸ್ತಾನೋ ಅದು ಅವ್ರ ಪರ್ಸನಲಿ ಹರ್ಟ್ ಆಗಿರೋದನ್ನ ನಾನು ನೋಡಿದ್ದೀನಿ. ನಿಮ್ ಬಗ್ಗೆ ಸತ್ಯನ ಕಾಮಿಡಿ ರೂಪದಲ್ಲಿ ಹೇಳ್ತಾ ಇರ್ತೀನಿ. ಅದ್ ಕೆಳಗೆ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಇನ್ನೂ ಪ್ರೋಮೋ ಅಪ್ಡೇಟ್ ಮಾಡಿಲ್ಲ, ಬಟ್ ಈ ಒಂದು ಪ್ರೋಮೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಕೆಲವೊಂದ್ಸತಿ ಏನಾಗ್ತದೆ ಅಂತಂದ್ರೆ ಪ್ರೋಮೋ ಬರೋಕ್ಕೂ ಮುಂಚೆನೆ ಇಲ್ಲಿ ಅಪ್ಡೇಟ್ಗಳು ಕೂಡ ಇಲ್ಲಿ ಸಿಗ್ತದೆ. ಈ ಒಂದು ಪ್ರೋಮೋ ನೆಕ್ಸ್ಟ್ ಬರುತ್ತೆ, ಬಟ್ ಟೈಮಿಂಗ್ ಗೊತ್ತಿಲ್ಲ. ಇಲ್ಲಿ ಕಿಚ್ಚ ಸುದೀಪ್ ಸರ್ ಒಂದು ಕ್ವಶನ್ ಕೇಳ್ತಾರೆ, ನಗನಗ್ತಾನೆ ಬೇರೆಯವರ ಮನಸ್ಸನ್ನು ನೋವು ಮಾಡೋ ಅಪರಾಧಿ ಯಾರು ಅಂತಂದ್ಬಿಟ್ಟು. ಇಲ್ಲಿ ಪ್ರತಿಯೊಬ್ರು ಕೂಡ ಬಿಗ್ ಬಾಸ್ ಮೇಲೆ ಇರೋರು ಇಲ್ಲಿ ಯಾರ ಹೆಸರು ತಗೊಂಡಿರ್ತಾರೆ ಅಂತ ಗೊತ್ತು. ಬಟ್ ಇಲ್ಲಿ ನಿಜವಾಗ್ಲೂ ಏನಾಗಿದೆ ಅಂತಂದ್ರೆ, ಇಲ್ಲಿ ಕಾವ್ಯ ಅವರು, ಸ್ಪಂದನ ಅವರು ಇಲ್ಲಿ ಗಿಲ್ಲಿಯವ್ರ ಜೊತೆನೇ ಇದ್ದು ಗಿಲ್ಲಿಯವ್ರ ಬೆನ್ನಕ್ಕೆ ಚೂರಿ ಹಾಕೋ ಕೆಲಸ ಮಾಡ್ತಾ ಇದಾರೆ ಅಂತ ಇಲ್ಲಿ ಗೊತ್ತಾಗ್ತದೆ. ಫಸ್ಟಿಗೆ ಇಲ್ಲಿ ಕ್ವಶನ್ ಕೇಳಿದಾರಲ್ವಾ ಕಿಚ್ಚ ಸುದೀಪ್ ಸರು, ನಗನಗತಾನೆ ಇಲ್ಲಿ ಬೇರೆಯವರ ಮನಸ್ಸನ್ನು ನೋವು ಮಾಡೋ ಅಪರಾಧಿ ಯಾರು ಅಂತ ಅಂದ್ಬಿಟ್ಟು ಇಲ್ಲಿ ಅವ್ರ ಕೈಲಿ ಎಲ್ರಿಗೂ ಕೂಡ ಕೊಟ್ಟಿದ್ದಾರೆ. ಯಾರ್ಯಾರ ಹೆಸರು ಬರಿಬೇಕು ಅಂತ ಅಂದ್ಬಿಟ್ಟು ಅವರೆಲ್ಲರೂ ಕೂಡ ಬರ್ದಿದ್ದಾರೆ. ಇಲ್ಲಿ ಅಶ್ವಿನಿ ಅವ್ರು ಇರ್ಬೋದು, ರಿಷಾ ಅವ್ರು ಇರ್ಬೋದು, ಕಾವ್ಯ ಅವ್ರು ಇರ್ಬೋದು, ಮತ್ತೆ ಇಲ್ಲಿ ಧನುಷ್ ಅವ್ರು ಇರ್ಬೋದು. ಇವ್ರುಗಳು ಅವ್ರ ಜೊತೆನೆ ಗಿಲ್ಲಿಯವ್ರ ಜೊತೆನೆ ಚೆನ್ನಾಗಿ ಮಾತಾಡ್ತಾರೆ. ಆದ್ರೆ ನೋಡಿ ಅವ್ರ ಹೆಸರನ್ನ ತಗೊಂಡಿದ್ದಾರೆ. ನಗ್ನಗ್ತಾನೆ ಬೇರೆಯವ್ರನ್ನ ಮನ್ಸನ್ನ ನೋವು ಮಾಡೋ ಒಬ್ರು ಅಪರಾಧಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಇಲ್ಲಿ ಈ ಒಂದು ಕ್ವಶನ್ಗೆ ಉತ್ತರ ಕೊಡೋದೇ ಪ್ರೋಮೋದಲ್ಲಿರೋ ಪ್ರಕಾರ ಧನುಷ್ ಅವ್ರು ಹೇಳ್ತಾರೆ, ಒಬ್ಬರನ್ನ ಕೆಳಗಡೆ ಹಾಕಿ ಕಾಮಿಡಿ ಮಾಡೋದೇ ಇಲ್ಲಿ ಗಿಲ್ಲಿ ಕೆಲಸ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇವ್ರು ಯಾರು ಕೂಡ ಕಾಮಿಡಿನೇ ಮಾಡಿಲ್ಲ, ಇನ್ನೊಬ್ಬರನ್ನ ಕೆಳಗಡೆ ಹಾಕಿ ನೋಡೇ ಇಲ್ಲ, ಕಾಮಿಡಿನೂ ಮಾಡಿಲ್ಲ. ನೆಕ್ಸ್ಟ್ ಇಲ್ಲಿ ಆನ್ಸರ್ ಮಾಡೋದು ಪ್ರೋಮೋದಲ್ಲಿರೋ ಪ್ರಕಾರ ಇಲ್ಲಿ ಅಶ್ವಿನಿ ಅವ್ರು ಹೇಳ್ತಾರೆ, ನನ್ನನ್ನು ಕುಗ್ಗಿಸ್ಬಹುದು ಅನ್ನೋ ಸ್ಟ್ರಾಟರ್ಜಿನ ತಿಳ್ಕೊಂಡು ಅದನ್ನ ನನ್ನ ಮೇಲೆ ಪ್ಲೇ ಮಾಡ್ತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆಕ್ಚುಲಿ ಆಗಿ ಇವ್ರನ್ನ ಸೋಲಿಸ್ಬೇಕು ಅಂತ ಅಂದ್ಬಿಟ್ಟಾಗ್ಲಿ ಅಥವಾ ಕುಗ್ಗಿಸ್ಬೇಕು ಅಂತ ಆಗ್ಬಿಟ್ಟು ಏನ್ ಸ್ಟ್ರಾಟರ್ಜಿ ಮಾಡಬೇಕು, ಇವರೇ ಬೇರೆಯವ್ರ ಮೇಲೆ ಸ್ಟ್ರಾಟರ್ಜಿ ಮಾಡ್ಕೊಂಡು ಕೂತಿರ್ತಾರೆ. ಇವ್ರ ಟೀಮ್ಗೆ ಬೇರೆಯವ್ರನ್ನ ಹೇಗೆ ಕರ್ಕೋಬೇಕು, ಹೇಗೆ ಮ್ಯಾನಿಪ್ಯುಲೇಟ್ ಮಾಡಬೇಕು ಅಂತ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಇವ್ರ ವಿರುದ್ಧ ಇಲ್ಲಿ ಗಿಲ್ಲಿಯವ್ರು ಅದೇನು ಸ್ಟ್ರಾಟರ್ಜಿ ಮಾಡ್ತಾರೋ, ಏನೂ ಸ್ಟ್ರಾಟರ್ಜಿ ಮಾಡ್ತಾ ಇಲ್ಲ. ಅದರಲ್ಲೂ ಇವ್ರನ್ನ ಕುಗ್ಸಕ್ಕಾಗತ್ತಾ? ನಿಜವಾಗ್ಲೂ ಕೂಡ ಕುಗ್ಸಕ್ಕೂ ಆಗಲ್ಲ, ಬಗ್ಸಕ್ಕೂ ಆಗಲ್ಲ. ನಿನ್ನೆ ಕಿಚ್ಚನ ಪಂಚಾಯಿತಿಲೇ ಇಲ್ಲಿ ಗೊತ್ತಾಯ್ತು, ಅಷ್ಟೊಂದು ತಪ್ಪು ಮಾಡಿದೀರಾ, ನೀವು ಕೂಡ ಮರ್ಯಾದೆ ಕೊಡಿ, ರೆಸ್ಪೆಕ್ಟ್ ಕೊಟ್ಬಿಟ್ಟು ಮಾತಾಡಿ ಚಿಕ್ಕ ಮಕ್ಳಿಗೂ ಕೂಡ ಅಂತ ಹೇಳಿದ್ರೆ ಅದನ್ನ ತಲೆಗೆ ಹಾಕೊಳ್ಳಿಲ್ಲ. ಹೌದು ನನ್ನಿಂದನೂ ತಪ್ಪಾಗಿದೆ, ಸಾರಿ ಅಂತ ಕೇಳಲೇ ಇಲ್ಲ. ರಘು ಅವ್ರು ಇಲ್ಲಿ ಸಾರಿ ಕೇಳಿದ್ರು, ಇಲ್ಲಿ ಅಶ್ವಿನಿ ಅವರಂತೂ ಸಾರಿ ಕೇಳಲೇ ಇಲ್ಲ. ಇವಾಗ ನೋಡಿದ್ರೆ ಅಶ್ವಿನಿ ಅವ್ರನ್ನ ಕುಗ್ಸೋ ಒಂದು ಸ್ಟ್ರಾಟರ್ಜಿ ಮಾಡ್ತಾ ಇದಾರೆ ಗಿಲ್ಲಿ ಅವರು ಅಂತ ಇಲ್ಲಿ ಹೇಳ್ತಾ ಇದಾರೆ. ಇದಕ್ಕೆ ಏನ್ ಹೇಳ್ಬೇಕೋ ಬಿಡ್ಬೇಕೋ ಗೊತ್ತಿಲ್ಲ, ನೋಡೋಣ. ಇದಕ್ಕೆ ಸರಿಯಾಗಿ ಕೊಟ್ಟೆ ಕೊಡ್ತಾರೆ ಮುಂದೊಂದು ದಿವಸ ಗಿಲ್ಲಿ ಅವರು. ಅಟ್ ಪ್ರೆಸೆಂಟ್ ಎದುರುಗಡೆ ಕೊಟ್ಟಿಲ್ಲ ಅಂತಂದ್ರು, ಇವಾಗ ನೆಕ್ಸ್ಟ್ ಆಟ ಸ್ಟಾರ್ಟ್ ಆಗುತ್ತಲ್ಲ ಮಂಡೆಯಿಂದ, ಅವಾಗ ಕೊಟ್ಟೆ ಕೊಡ್ತಾರೆ, ಸಿಕ್ ಹಾಕೊಂಡೇ ಹಾಕೊಂತಾರೆ ಅಶ್ವಿನಿ ಅವರಂತೂ. ಇಲ್ಲಿ ಇವರೇ ಒಂದು ಸ್ಟ್ರಾಟರ್ಜಿ ಮಾಡ್ತಾ ಇದಾರೆ, ಯಾರನ್ನ ಹೇಗೆ ಮನೆಗೆ ಕಳಿಸ್ಬೇಕು ಮತ್ತೆ ಇಲ್ಲಿ ಅವ್ರ ಟೀಮ್ಗೆ ಹೇಗೆ ಕರ್ಕೋಬೇಕು ಅಂತ ಅಂದ್ಬಿಟ್ಟು ಜಾನ್ವಿ ಅವರು ಇವರೇ ಸ್ಟ್ರಾಟರ್ಜಿ ಮಾಡ್ತಾ ಇದಾರೆ. ಎಲ್ರಿಗಿಂತ ಆಶ್ಚರ್ಯ ಆಗಿದೆ ಇಲ್ಲಿ ಕಾವ್ಯ ಅವ್ರು ಕೊಡೋ ಆನ್ಸರ್. ಪ್ರೋಮೋದಲ್ಲಿರೋ ಪ್ರಕಾರ ಇಲ್ಲಿ ಹೇಳ್ತಾರೆ, ಅವನು ಯಾರ ಹೆಸರು ತಗೊಂತಾನೋ ರೇಗಿಸ್ತಾನೋ ಅವರಿಗೆ ಪರ್ಸ್ನಲಿ ಹರ್ಟ್ ಆಗಿರೋದನ್ನ ನಾನು ನೋಡಿದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಕಾವ್ಯ ಅವ್ರು ಹೇಳ್ತಾರೆ. ಅಂದ್ರೆ ನೋಡಿ ಇಲ್ಲಿ ಕಾವ್ಯ ಅವ್ರು ಹೇಳ್ತಾ ಇರೋದೇನು ಅಂತಂದ್ರೆ, ನಗನಗ್ತಾನೆ ಬೇರೆಯವರ ಮನ್ಸನ್ನ ನೋವು ಮಾಡೋ ಅಪರಾಧಿ ಗಿಲ್ಲಿ ಅಂತೆ. ಅಂದ್ರೆ ಇಲ್ಲಿ ಅವರೇ ಡಿಸೈಡ್ ಮಾಡ್ಬಿಟ್ರು ಗಿಲ್ಲಿ ಅಪರಾಧಿ ಅಂತ ಅಂದ್ಬಿಟ್ಟು. ಅವರು ಬೇರೆಯವ್ರ ಹೆಸರು ಅಶ್ವಿನಿ ಅವ್ರ ಹೆಸರು ತಗೊಂತಾರೆ ಅಂತ ನಾನು ಅನ್ಕೊಂಡಿದ್ದೆ. ಇಲ್ಲಿ ಗಿಲ್ಲಿ ಅವ್ರ ಹೆಸರನ್ನ ತಗೊಂಡಿದ್ದಾರೆ. ಇಲ್ಲಿ ನಗನಗ್ತಾನೆ ಬೇರೆಯವರಿಗೆ ಹರ್ಟ್ ಮಾಡೋದಲ್ಲಿ ಅಶ್ವಿನಿ ಅವರೇ ಇಲ್ಲಿ ಎತ್ತಿದ ಕೈ. ನಿಜವಾಗ್ಲೂ ಕೂಡ ಕಾವ್ಯ ಅವ್ರಿಗೆ ಯಾಕೆ ಅನ್ನಿಸ್ತಿದೆಯೋ ಗೊತ್ತಿಲ್ಲ. ಸುಮಾರು ಒಂದ್ 2 ದಿವಸ ಆಯ್ತು, 2-3 ದಿವಸ ಆಗಿದೆ. ಇಲ್ಲಿ ಗಿಲ್ಲಿ ಅವ್ರು ಏನೇ ಮಾಡಿದ್ರು ತಪ್ಪು ಅನ್ನೋ ರೀತಿ ಇಲ್ಲಿ ಕಾವ್ಯ ಅವರು ಮಾತಾಡ್ತಾ ಇದಾರೆ. ಇಲ್ಲಿ ಮೋಸ್ಟ್ಲಿ ಕೆಲವೊಬ್ರು ಹೇಳ್ತಾ ಇದ್ರು ಗಿಲ್ಲಿ ಅವ್ರನ್ನ ಯೂಸ್ ಮಾಡ್ಕೊಂಡು ಕಾವ್ಯ ಅವ್ರು ಮುಂದೆ ಬರ್ತಾ ಇದಾರೆ ಅಂತ ಅಂದ್ಬಿಟ್ಟು. ಅದೇ ರೀತಿ ಅನ್ಸ್ಬಿಡುತ್ತೆ, ಯಾಕಂತಂದ್ರೆ ಇಲ್ಲಿ ಆ ರೀತಿ ಮಾಡ್ತಾನೆ ಇಲ್ಲ. ಇಲ್ಲಿ ಬೇಕು ಬೇಕು ಅಂತಾನೆ ಮಿಕ್ಕಿರೋ ಸ್ಪರ್ಧಿಗಳು ಗಿಲ್ಲಿ ಅವ್ರು ಟ್ರಿಗರ್ ಆಗ್ಲಿ ಅಂತ ಅಂದ್ಬಿಟ್ಟು ಈ ರೀತಿ ಮಾತಾಡ್ತಾ ಇದಾರ ಏನೋ. ಆದ್ರೆ ನಗ್ನಗತಾನೆ ಬೇರೆಯವ್ರ ಮನಸ್ಸನ್ನ ನೋವು ಮಾಡೋ ಕೆಲಸ ಮಾಡಿಲ್ಲ. ಅವರು ಕಾಮಿಡಿ ಮಾಡ್ತಾ ಇದ್ರೆ ನಗು ಬರ್ತಾ ಇರುತ್ತೆ, ಬಟ್ ಅಲ್ಲಿರೋ ಸ್ಪರ್ಧಿಗೆ ಬೇಜಾರಾಗುತ್ತೋ ಇಲ್ವೋ ಅವ್ರು ಹೇಳ್ಬೇಕು. ಇಲ್ಲಿ ಕಾವ್ಯ ಅವ್ರು ಹೇಳ್ತಾ ಇದಾರೆ ಅವನೊಂದು ಅಪರಾಧಿ ಅಂತ ಇಲ್ಲಿ ಹೇಳ್ತಾ ಇದಾರೆ. ಇದು ಯಾವ ಮಟ್ಟಕ್ಕೆ ಸರಿನೋ ಏನೋ ಗೊತ್ತಿಲ್ಲ. ಈ ಒಂದು ಪೇರ್ನ ಎಲ್ಲರೂ ಕೂಡ ತುಂಬಾ ಜನ ಇಷ್ಟಪಡ್ತಾ ಇದೀವಿ, ಬಟ್ ಕಾವ್ಯ ಅವರೇ ಈ ರೀತಿ ಹೇಳ್ತಾರೆ ಅಂತಂದ್ರೆ ಸಖತ್ ಬೇಜಾರಾಗುತ್ತೆ. ಮಾತಾಡಿದ್ರೆ ಸಾಕು, ಗಿಲ್ಲಿನ ತುಂಬಾ ಹತ್ರದಿಂದ ನೋಡಿದೀನಿ, ಅವನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು ಅಂತ ಇಲ್ಲಿ ಹೇಳ್ತಾರೆ. ಅದರಲ್ಲೂ ಕೂಡ ಅವ್ರು ಯಾರ ಹೆಸರನ್ನ ತಗೊಂತಾರೋ ಅವ್ರಿಗೆ ತುಂಬಾನೇ ಹರ್ಟ್ ಆಗಿದೆ, ಪರ್ಸ್ನಲಿ ನನಗೆ ಗೊತ್ತು ಅಂತ ಇಲ್ಲಿ ಹೇಳ್ತಾರಲ್ಲ, ಎಷ್ಟು ಸರಿ ನೋಡಿ. ಕೆಲವೊಬ್ರು ಜೊತೆಲೇ ಇದ್ದು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾರಂತಾರಲ್ಲ, ಕಾವ್ಯ ಅವರು ಕೂಡ ಚೂರಿ ಹಾಕೋ ಕೆಲಸ ಇಲ್ಲಿ ಮಾಡ್ತಾ ಇದಾರೆ. ಅವ್ರಿಗೆ ಮೇನ್ ಆಗಿ ಹರ್ಟ್ ಆಗಿದೆ ಏನು ಅಂತ ಅಂದ್ರೆ, ಇಲ್ಲಿ ರಾಶಿಕ್ ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಮಾಡ್ತಾರಲ್ವಾ, ಅವಾಗಿಂದನೇ ಫುಲ್ ಇಲ್ಲಿ ಚೇಂಜ್ ಆಗೋಗ್ಬಿಟ್ರು. ಈಗ ಗಿಲ್ಲಿ ಅವರು ಸ್ವಲ್ಪ ಅಲರ್ಟ್ ಆಗಿ ಆಟ ಆಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ಕಾವ್ಯ ಅವ್ರನ್ನ ತುಂಬಾ ನಂಬಿಡಿದ್ದಾರೆ ಅವರು. ನಾನು ನಾರ್ಮಲ್ ಆಗಿ ಹೇಳ್ತಿರೋದು, ತುಂಬಾ ನಂಬಿಡಿದ್ದಾರೆ. ಅವ್ರು ಏನೇ ಹೇಳಿದ್ರು ಕೂಡ ಅವರು ಒಪ್ಕೊಂತಾರೆ ಅದಕ್ಕೆ ಗಿಲ್ಲಿಯವರು. ಬಟ್ ಸ್ವಲ್ಪ ಇಲ್ಲಿ ಹುಷಾರಾಗಿ ಆಟ ಆಡ್ಕೊಂಡು ಹೋದ್ರೆ ಇನ್ನು ಮುಂದೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವ್ರ ದೃಷ್ಟಿಯಲ್ಲಿ ಇವಾಗ ಗಿಲ್ಲಿಯವರು ಕೆಟ್ಟವರಾಗಿದ್ದಾರೆ. ಇಲ್ಲಿ ರಾಶಿಕ್ ಅವ್ರಿಗೆ ಬಿಟ್ಕೊಟ್ಟಿದ್ದಕ್ಕೇನೆ ಇಲ್ಲಿ ಗಿಲ್ಲಿಯವರು ಮಾಡಿರೋ ತಪ್ಪು ಅಂತ ಈ ಕಾವ್ಯ ಅವ್ರಿಗೆ ಅನ್ಸಿದೆ. ಏನೂ ಮಾಡೋಕ್ಕಾಗಲ್ಲ. ಗಿಲ್ಲಿಯವ್ರು ಕರೆಕ್ಟಾಗಿ ಹೇಳಿದ್ರು, ರಾಶಿಕ್ ಅವ್ರು ತುಂಬಾ ಚೆನ್ನಾಗಿ ಆಟ ಆಡಿದ್ರು, ಅದಕ್ಕೆ ಕಳಿಸಿದ್ರು. ಬಟ್ ಇದರಿಂದ ಬೇಜಾರಾಗಿರೋದು ಕಾವ್ಯ ಅವ್ರಿಗೆ. ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಗಿಲ್ಲಿ ಬೇರೆಯವ್ರ ಮನಸ್ಸಲ್ಲಿ ನೋವು ಮಾಡ್ತಾನೆ, ಅವನೊಬ್ಬ ಅಪರಾಧಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಿರೋದು. ನೆಕ್ಸ್ಟ್ ಇಲ್ಲಿ ಹೇಳೋದೆ
ಇವರೆಲ್ಲರೂ ಕೂಡ ಮಾತಾಡಾದ್ಮೇಲೆ ಇಲ್ಲಿ ಗಿಲ್ಲಿ ಅವರು ಬರ್ತಾರೆ. ಗಿಲ್ಲಿ ಅವರು ಹೇಳ್ತಾರೆ, ನಿಮ್ ಬಗ್ಗೆ ಇರೋ ಸತ್ಯನ ಕಾಮಿಡಿ ರೂಪದಲ್ಲಿ ಹೇಳ್ತಾ ಇದ್ದೀನಿ, ಅದು ಕೆಳಗಿಟ್ಬಿಟ್ಟು ಮಾತಾಡೋದು ಆಗಲ್ಲ, ಇದು ಸತ್ಯನೇ. ಆದ್ರೂ ಕೂಡ ನಿಮ್ ಬಗ್ಗೆ ಇಲ್ಲಿ ಮೂಲೆ ಕುತ್ಕೊಂಡು ಮಾತಾಡ್ತಾಳ, ಅದು ನಿಮ್ಗೆ ಗೊತ್ತಿಲ್ಲ, ಹೊರಗಡೆ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ಅವಾಗ ಯಾರು ಸತ್ಯ ಯಾರು ಸುಳ್ಳು ಅಂತ ಗೊತ್ತಾಗುತ್ತೆ ಅಂತ ಇಲ್ಲಿ ಗಿಲ್ಲಿ ಅವರು ಕೂಡ ಇಲ್ಲಿ ಹೇಳ್ತಾರೆ. ಅದು ಕೂಡ ಇಲ್ಲಿ ಸತ್ಯ, ಬಟ್ ಅದನ್ನ ಕಾಮಿಡಿ ರೂಪದಲ್ಲಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಅದು ನಿಮ್ಗೆ ಕೆಳಗಿಟ್ಬಿಟ್ಟು ಕಾಮಿಡಿ ಮಾಡ್ದಂಗೆ ಅನ್ನಿಸ್ತಿರ್ಬೋದು, ನಾನು ಆ ರೀತಿ ಮಾಡಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವರು ಹೇಳ್ತಾ ಇದಾರೆ. ಅದಕ್ಕೆ ಇಲ್ಲಿ ಹೇಳೋದು, ಅಶ್ವಿನಿ ಅವರು ಕೂಡ ನೋಡಿ ಗಿಲ್ಲಿ ಅವ್ರ ಹೆಸರನ್ನ ತಗೊಂಡ್ರು, ಮತ್ತೆ ಇಲ್ಲಿ ಕಾವ್ಯ ಅವರು ಕೂಡ ಗಿಲ್ಲಿ ಅವ್ರ ಹೆಸರನ್ನ ತಗೊಂಡ್ರು, ಧನುಷ್ ಅವರು ಕೂಡ ಇಲ್ಲಿ ಗಿಲ್ಲಿ ಅವ್ರ ಹೆಸರನ್ನ ತಗೊಂಡ್ರು, ರಿಷಾ ಅವರು ಕೂಡ ಇಲ್ಲಿ ಗಿಲ್ಲಿ ಅವ್ರ ಹೆಸರನ್ನ ತಗೊಂಡ್ರು, ರಕ್ಷಿತ್ ಅವರು ಮೇ ಬಿ ಕರೆಕ್ಟ್ ಆಗಿ ಕಾಣಿಸ್ತಾ ಇಲ್ಲ, ಗಿಲ್ಲಿ ಅವ್ರ ಹೆಸರು ತಗೊಂಡ್ರೋ ಇಲ್ವೋ ನೋಡ್ಬೇಕಿದೆ. ಜಾನ್ವಿ ಅವರು ಅಂತ ಬಿಡಿ 100% ಇಲ್ಲಿ ಗಿಲ್ಲಿ ಅವ್ರ ಹೆಸರನ್ನ ತಗೊಂಡಿರ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಏನಾಗಿದೆ ಅಂತಂದ್ರೆ ಗಿಲ್ಲಿ ಅವರು ಕಾಮಿಡಿಯಲ್ಲಿ ಸ್ವಲ್ಪ ಕಿಂಗು ಅಂತ ಗೊತ್ತಾಗಿದೆ, ಹೇಗಾದ್ರೂ ಮಾಡಿ ಕುಗ್ಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಈ ಒಂದು ಆನ್ಸರ್ನ ಬರ್ದಿದ್ದಾರೆ ಅಂತ ನನಗನ್ಸುತ್ತೆ. ವೀಕ್ಷಕರೇ, ಸದ್ಯ ನಿಮ್ಗೇನ್ ಅನ್ಸುತ್ತೆ? ನಗನಗತಾನೆ ಬೇರೆಯವರ ಮನಸ್ಸನ್ನು ನೋವು ಮಾಡೋ ಅಪರಾಧಿ ಯಾರು? ಸದ್ಯ ಬಿಗ್ ಬಾಸ್ ನಲ್ಲಿ ಯಾರು ಆತರ ಇದ್ದಾರೆ ಅಂತ ನಿಮಗನ್ಸುತ್ತೆ? ಕಾಮಿಡಿ ಮಾಡ್ತಾ ಇದಾರೆ ಗಿಲ್ಲಿಯವರು, ಹೌದು, ಆದ್ರೆ ನಗನಗ್ತಾನೆ ಬೇರೆಯವ್ರ ಮನಸ್ಸನ್ನ ನೋವು ಮಾಡ್ಲೇಬೇಕು ಅಂತ ಅವ್ರು ಮಾಡ್ತಾನೆ ಇಲ್ಲ, ನಾರ್ಮಲ್ ಆಗಿ ಕಾಮಿಡಿ ಮಾಡ್ತಾವ್ರೆ, ಅದು ಬೇರೆಯವ್ರಿಗೆ ಆ ರೀತಿಯಾಗಿ ಅರ್ಥ ಆಗ್ತದೆ. ಇಲ್ಲಿ ಹೊರಗೊಂದು ಒಳಗೊಂದು ಮಾತಾಡ್ತಾ ಇಲ್ಲ ಗಿಲ್ಲಿಯವರು ನಿಜವಾಗ್ಲೂ ಕೂಡ, ಆದ್ರೆ ಬೇರೆಯವ್ರು ಆ ಕೆಲಸ ಮಾಡ್ತಾ ಇದಾರೆ. ಅಶ್ವಿನಿ ಅವ್ರು ನೋಡಿ ನೀವು ನಗ್ನಾಗ್ತಾನೆ ಮಾತಾಡ್ತಾ ಇರ್ತಾರೆ, ಆದ್ರೆ ಬೇರೆಯವ್ರ ಮನ್ಸ್ಗೆ ಅದು ನೋವು ಆಗ್ತಾ ಇರುತ್ತೆ, ಆದ್ರೂ ಕೂಡ ಇವರು ನಾನು ನೋವೇ ಮಾಡಿಲ್ಲ ಅನ್ನೋ ರೀತಿ ಇಲ್ಲಿ ಪೋಸ್ಟ್ ಕೊಟ್ಕೊಂಡು ಕೂತಿರ್ತಾರೆ. ವೀಕ್ಷಕರ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ? ಮತ್ತೆ ನಗ್ನಾಗ್ತಾನೆ ಬೇರೆಯವರ ಮನಸ್ಸನ್ನು ನೋವು ಮಾಡೋ ಅಪರಾಧಿ ಯಾರು ಅನ್ನೋದನ್ನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.